ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವು ಮುಂದೆ 6ನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು. 1ರಿಂದ 11ನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ಗಳನ್ನು ಹಾಕುತ್ತೇವೆ. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿ ವಿಜ್ಞಾನ 2ನೇ ಪಾಠ. ಯಾವುದು? ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಆಯ್ತಲ್ಲ? ಸೊ ನಿಮಗೆ ಮುಂದಿನ ವಿಡಿಯೋ ರೀಚ್ ಆಗ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗಿಂತ ಮೊದಲು ವಿಡಿಯೋ ನೀವೇ ನೋಡ್ಕೋಬಹುದು. ಅದಾದ ನಂತರ ಒಳ್ಳೆಯ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳಬಹುದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡೋಣ ಏನಿದೆ ಅಂತ. 2 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಆಯ್ತಾ? ನೋಡಿ, ಅಭ್ಯಾಸಗಳು. ಯಾವುದಾದ್ರು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಅಭ್ಯಾಸಗಳು 1 ಏನಿದೆ? ಮರದಿಂದ ತಯಾರಿಸಬಹುದಾದ 5 ವಸ್ತುಗಳನ್ನು ಹೆಸರಿಸಿ. ಏನ್ ಮಾಡ್ತೀರಪ್ಪ? ಕಟ್ಟಿಗೆ. ಮರದಿಂದ ಬರೋದೇನು? ಕಟ್ಟಿಗೆ. ಅದರಿಂದ ನೀವು ಏನೇನ್ ತಯಾರಿಸ್ತೀರಂತ 5 ಬರಿಬಹುದು. ಉತ್ತರ ನೀವು ಸುತ್ತಮುತ್ತ ನೋಡಬಹುದು. ಬಾಗಿಲು, ಕಿಟಕಿ, ಮೇಜು, ಬೆಂಕಿ ಪೊಟ್ಣ, ಮಂಚ, ಪೆನ್ಸಿಲು, ಪೆಟ್ಟಿಗೆಗಳು, ಕುರ್ಚಿ, ಆಟಿಕೆ ಸಾಮಾನುಗಳನ್ನ ಮರದಿಂದ ತಯಾರಿಸಬಹುದಾದ ವಸ್ತುಗಳಾಗಿವೆ. ಸೊ ನಾನು 5ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ. ನೀವು ಇದನ್ನೇ ಬರಿಬೇಕಂತೇನಿಲ್ಲ, ನೀವು ಬೇರೇನು ಬರೆದ್ರು ನಡೆಯುತ್ತೆ. ಆಯ್ತಾ? 2ನೇದು ನೋಡಿ, ಇವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿರಿ. ಏನಿದೆ? ಯಾವ್ಯಾವ ಹೊಳಿತಾವಪ್ಪ ಇದ್ರಾಗ ವಸ್ತುಗಳು ಅಂತಂದ್ರ ಏನೇನ್ ಕೊಟ್ಟಿದ್ದಾರೆ? 1 ಗಾಜಿನ ಪಾತ್ರೆ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಆಟಿಕೆ, ಸ್ಟೀಲ್ ಚಮಚ, ಹತ್ತಿಯ ಅಂಗಿ. ಇದರಲ್ಲಿ ಏನೇನು ಹೊಳಿತವೆ ನೋಡೋಣ. ಉತ್ತರ ಹೊಳೆಯುವ ವಸ್ತುಗಳೆಂದ್ರೆ ಗಾಜಿನ ಪಾತ್ರೆ ಮತ್ತು ಸ್ಟೀಲ್ ಚಮಚ, ಇವೆರಡೇ ಹೊಳೆಯುತ್ತವೆ. ಆಯ್ತಾ? ಸೊ ನೀವು ನೋಡಬಹುದು, ಯಾವತ್ತಿದ್ರು ಗ್ಲಾಸ್ ಹೊಳೆಯುತ್ತಲ್ಲ ನೋಡಿ. ಅದಾದ್ಮೇಲೆ 3ನೇದು ನೋಡಿ, ಏನಿದೆ? ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದರ 3ನೇ ಪ್ರಶ್ನೆ ಏನಿದೆ? ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಬಹುದು ಮತ್ತು ಒಂದು ಪದಾರ್ಥವು ಕೆಲವು ವಸ್ತುಗಳು ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ. ಏನೇನ್ ಕೊಟ್ಟಿದ್ದಾರೆ? ಕಾಲಮ್ 1 ವಸ್ತುಗಳು, ಅದಾದ್ಮೇಲೆ ಪದಾರ್ಥಗಳು ಯಾವ್ಯಾವ ರೆಡಿ ಆಗ್ತವೆ ಆ ವಸ್ತುಗಳಿಂದ ಅಂತ. ಒಂದು ವಸ್ತುಗಳು ಯಾವುದು? ಪುಸ್ತಕ, ಪಾತ್ರೆ ಅಥವಾ ಲೋಟ, ಕುರ್ಚಿ, ಆಟಿಕೆ, ಶೂಗಳು. ಪದಾರ್ಥಗಳು ಯಾವ್ಯಾವೆ? ಗಾಜು, ಮರ, ಕಾಗದ, ಚರ್ಮ, ಪ್ಲಾಸ್ಟಿಕ್ಗಳು. ಸೊ ಇದ್ರ ಉತ್ತರ ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ರೆಡಿ ಮಾಡಿದ್ದೇನೆ. ಆಯ್ತಾ? ಇಲ್ಲಿ ನೀವು ಅವುಗಳ ಉತ್ತರವನ್ನ ನೋಡಬಹುದು. 3ನೇ ಪ್ರಶ್ನೆಯ ಉತ್ತರ ಇಲ್ಲಿದೆ. ವಸ್ತುಗಳು, ಪದಾರ್ಥಗಳು. ವಸ್ತುಗಳನ್ನು ನೋಡಿ. ಪುಸ್ತಕ ಯಾವುದರಿಂದ ತಯಾರು ಮಾಡಿರ್ತಾರೆ? ಕಾಗದದಿಂದ. ಪಾತ್ರೆ ಅಥವಾ ಲೋಟ, ಅದು ಯಾವ್ದಾದ್ರೂ ಆಗಿರ್ಬಹುದು. ಒಂದು ಗಾಜು ಅಂದ್ರೆ ಗ್ಲಾಸ್ ಲೋಟ ಪಾತ್ರೆ ಆಗಿರ್ಬಹುದು, ಅಥವಾ ಪ್ಲಾಸ್ಟಿಕ್ ಪಾತ್ರೆ ಅಥವಾ ಲೋಟ ಆಗಿರ್ಬಹುದು. ಆಯ್ತಾ? ಸೊ ಪಾತ್ರೆ, ಲೋಟ, ಗಾಜು ಮತ್ತು ಪ್ಲಾಸ್ಟಿಕ್. ಆಯ್ತಾ? 2 ಬರುತ್ತೆ ಇಲ್ಲಿ. ಕುರ್ಚಿಯನ್ನ ಎದರಿಂದ ಮಾಡ್ತಾರೆ? ಮರದಿಂದನೂ ಮಾಡ್ತಾರೆ, ಅಂದ್ರೆ ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ ಕುರ್ಚಿಗಳು ಇರುತ್ತವೆ. ಆಯ್ತಾ? ತಿಳಿತಲ್ವಾ? ಇಷ್ಟೇ ಇದೆ. ಅದಾದ್ಮೇಲೆ ಆಟಿಕೆ ಸಾಮಾನುಗಳು. ಆಟಿಕೆ ಸಾಮಾನುಗಳು ನೋಡಿ. ಒಂದು ಮರದಿಂದ ಅಂದ್ರೆ ಕಟ್ಟಿಗೆ ಆಟಿಕೆ ಸಾಮಾನುಗಳನ್ನು ಕೂಡ ನೋಡಬಹುದು, ಕಾಗದದ ಆಟಿಕೆ ಸಾಮಾನುಗಳನ್ನು ಕೂಡ ನೋಡಬಹುದು, ಅದಾದ್ಮೇಲೆ ಪ್ಲಾಸ್ಟಿಕ್ ಆಟಿಕೆ ಸಾಮಾನುಗಳನ್ನ ಕೂಡ ನಾವು ಇಲ್ಲಿ ನೋಡಬಹುದು. ಅದಕ್ಕೋಸ್ಕರ ಇಲ್ಲಿ 3 ಬರುತ್ತೆ, 3 ಪದಾರ್ಥಗಳು. ಅದಾದ್ಮೇಲೆ ಶೂಗಳು ನೋಡಿ. ಶೂಗಳು ಅಂದ್ರೆ ನೀವು ಕಾಲಲ್ಲಿ ಹಾಕ್ತೀರಾ ಬೂಟ್ಗಳು, ಶೂಸ್ಗಳು. ಅದನ್ನ ಒಂದು ಚರ್ಮದಿಂದ ಮಾಡಿರ್ತಾರೆ, ಅಂದ್ರೆ ಲೆದರ್ ಶೂಸ್ ಅಂತ ಕರಿತೀವಿ. 2ನೇದು ಪ್ಲಾಸ್ಟಿಕ್ ಶೂಸ್, ಯಾಕಂದ್ರೆ ಈಗಿನ ಶೂಸ್ಗಳೆಲ್ಲ ಪ್ಲಾಸ್ಟಿಕ್ ನಿಂದ ಮಾಡಿರ್ತಾರೆ. ಆಯ್ತಾ? ಇಲ್ಲಿ ಚರ್ಮ ಮತ್ತು ಪ್ಲಾಸ್ಟಿಕ್ಗಳು 2 ಕೂಡ ಬರುತ್ತವೆ. ಸೊ ಇದು 3ನೇ ಉತ್ತರ ಮುಗೀತು. ಅದಾದ್ಮೇಲೆ ಇನ್ನು ನೋಡಿ 4 ಏನಿದೆ? 4 ಏನಿದೆ? ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ. 1 ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ. ಹೌದಾ? ಹಂಗಂಗಾಗುತ್ತೆ. ಕಲ್ಲು ಪಾರದರ್ಶಕ. ಕಲ್ಲು ಕಣ್ಣಿಗೆ ಅಡ್ಡ ಹಿಡ್ಕೊಂಡ್ರೆ ಅಲ್ಲಿ ಆ ಕಡೆದು ಕಾಣುತ್ತಾ? ಇಲ್ಲ ಅಲ್ಲ. ಗಾಜನ್ನ ಹಿಡ್ಕೊಂಡ್ರೆ ಕಾಣುತ್ತೆ. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು? ಉಲ್ಟಾ ಹೇಳಿದ್ದಾರೆ. ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ. ಇದು ತಪ್ಪಂತ ಬರ್ದಿದ್ದೇವಲ್ಲ, 1ನೇ ಉತ್ತರ ತಪ್ಪಾಗುತ್ತೆ. ಕರೆಕ್ಟ್. 2ನೇದು ನೋಡಿ, ನೋಟು ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ. ತಪ್ಪು.
ನೋಟ್ ಪುಸ್ತಕ ಅಂದ್ರೆ ಬುಕ್ಗೆ ಹೊಳಿಯುತ್ತದು ಬುಕ್ ಇಲ್ಲ, ಅದು ತಪ್ಪಾಗುತ್ತೆ. ಅದಾದ್ಮೇಲೆ ರಬ್ಬರ್, ನೀವೇನ್ ಇದು ಕೋಡ್ ರಬ್ಬರ್ ಅಥವಾ ಅಳಿಸುವ ರಬ್ಬರ್ ಅಂತಿರಲ್ಲ, ಅದಕ್ಕೆ ಹೊಳಪಿಲ್ಲ, ಅದಕ್ಕೆ ಹೊಳಪಿಲ್ಲ, ಅದು ಕರೆಕ್ಟ್ ಆಗುತ್ತೆ. ಬಟ್ ನೋಟ್ ಪುಸ್ತಕಗಳಿಗೆ ಹೊಳಪಿದೆ, ಅದು ತಪ್ಪಾಗುತ್ತಲ್ಲ. ಸೊ ಅದಕ್ಕೋಸ್ಕರ ಎರಡನೇ ಕ್ವಶನ್ದು ಉತ್ತರ ತಪ್ಪು ಇಲ್ಲಿ. ಆಯ್ತಾ? ಮೂರನೇದ್ ನೋಡಿ, ಮೂರನೇದೇನಿದೆ? ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ. ತಪ್ಪು, ಯಾಕಂದ್ರೆ ಸೀಮೆ ಸುಣ್ಣೆ ನೀರಿನಲ್ಲಿ ಕರಗುವುದಿಲ್ಲ. 4 ಏನಿದೆ? ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಹೌದು, ಸರಿ. ಯಾಕಂದ್ರೆ ನೀವು ಯಾವತ್ತಿದ್ರು ನೋಡಿ, ಒಂದು ಮರದ ತುಂಡು ಅಥವಾ ಒಂದು ಕಟ್ಟಿಗೆಯನ್ನು ನೀರಲ್ಲಿ ಹಾಕಿ ನೋಡಿ, ಅದು ಯಾವಾಗಲೂ ತೇಲ್ತಾ ಇರುತ್ತೆ. ಕಟ್ಟಿಗೆ ಹಗುರಿರುತ್ತಲ್ಲ, ಸೊ ಅದಕ್ಕದು ತೇಲುತ್ತೆ. ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಸರಿ. 5ನೇದು ಯಾವ್ದಿದೆ? ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ. ತಪ್ಪು. ಯಾಕಂದ್ರೆ ನೀವು ಶರ್ಬತ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ನೀರಿನಲ್ಲಿ ಸಕ್ಕರೆ ಹಾಕ್ತಿರಲ್ವಾ? ಸೊ ಸಕ್ಕರೆ ಹಾಕಿದ್ರೆ ಏನಾಗುತ್ತದು? ಕರಗುತ್ತೆ ಅಲ್ವಾ? ಸೊ ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ. ಈ ಹೇಳಿಕೆಯು ತಪ್ಪಾಗಿರುತ್ತದೆ. ಆಯ್ತಾ? 6ನೇದ್ ನೋಡೋಣ. ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ. ತಪ್ಪು. ಯಾಕಂದ್ರೆ ನೀವು ಯಾವತ್ತಿದ್ರು ಮನೆಯಲ್ಲಿ ನೋಡಿರ್ಬಹುದು ಅಥವಾ ಎಲ್ಲಾದ್ರೂ ನೋಡಿರ್ಬಹುದು, ನೀರಿನಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಬಿದ್ರು ಅದು ಕೂಡ್ಕೊಳ್ಳೋದಿಲ್ಲ, ಅದು ಬೇರೆ ಬೇರೆ ಸೆಪರೇಟ್ ಎಣ್ಣೆ ಮೇಲ್ಗಡೆ ತೇಲುತ್ತಲ್ವಾ? ಸೊ ಅದಕ್ಕೋಸ್ಕರ ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ. ಈ ಹೇಳಿಕೆಯು ತಪ್ಪು. ಆಯ್ತಾ? 7ನೇದ್ ನೋಡಿ, ಏನಿದೆ? ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ. ಸರಿ. ನೀವೇನ್ ಮಾಡಿ, ಒಂದು ಪಾತ್ರೆಯಲ್ಲಿ ನೀರ್ ತಗೊಳ್ಳಿ, ಅದರೊಳಗೆ ಒಂದ್ ಮುಟ್ಟಿಗೆ ಅಷ್ಟು ಮರಳನ್ನ ಹಾಕಿ. ಮರಳು ಅಂದ್ರೆ ಉಸು ಬಂತೀವಲ್ಲ, ಸೊ ಅದು ಒಂದು ಮುಟ್ಟಿಗೆ ಹಾಕಿದ್ರೆ ಯಾವಾಗಲೂ ಮರಳಲ್ಲಿ ಕೆಳಗಡೆ ಹೋಗಿ ಕೂಡಿರುತ್ತಲ್ಲ, ಸೊ ಆದ್ದರಿಂದ ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ. ಈ ಹೇಳಿಕೆಯು ಸರಿಯಾಗಿರುತ್ತದೆ. ಸರಿ. 8ನೇದು ಏನಿದೆ? ವಿನೆಗರ್ ನೀರಿನಲ್ಲಿ ಕರಗುತ್ತದೆ. ಸರಿ, ಹೌದು. ವಿನೆಗರ್ ಅಂದ್ರೆ ಇದೊಂದು ಟೈಪ್ ನೀರಿನ ತರಾನೇ ಇರುತ್ತೆ. ಸೊ ಅದನ್ನ ನೀರಿನಲ್ಲಿ ಹಾಕಿದ್ರೆ ಅದು ಮಿಶ್ರಣವಾಗುತ್ತದೆ ಅಥವಾ ಕರಗುತ್ತದೆ. ಸರಿ. ಆಯ್ತಾ? ಸೊ ಇಲ್ಲಿಗೆ 4ನೇ ಅಭ್ಯಾಸವು ಕೂಡ ಮುಗೀತು. ನಾವಿನ್ ನೋಡೋಣ 5ನೇಯ ಅಭ್ಯಾಸ. ಏನಿದೆ 5ನೇ ಅಭ್ಯಾಸ? ನೋಡಿದ 5. ಆಯ್ತಾ? ನೋಡೋಣ. ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ. ಪದಾರ್ಥಗಳನ್ನ ಕೊಟ್ಟಿದ್ದಾರೆ. ನೀರು, ಬಾಸ್ಕೆಟ್ ಬಾಲ್, ಕಿತ್ತಳೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಿಕೆ. ಇವುಗಳನ್ನು ಈ ಕೆಳಗಿನಂತೆ ಗುಂಪುಗಳನ್ನಾಗಿ ಮಾಡಿ. ಏನಿದೆ? ಗೋಲಾಕಾರದ ಮತ್ತು ಉಳಿದ ಆಕಾರಗಳು. ಗೋಲಾಕಾರದ ಆಕಾರಗಳು ಯಾವ್ಯಾವಲ್ಲಿ ಇರುತ್ತೆ? ಬಾಸ್ಕೆಟ್ ಬಾಲ್ ಗೋಲಾಗಿರುತ್ತಲ್ಲ ಬಾಲು, ಆಯ್ತಾ? ಕಿತ್ತಳೆ ಅಂದ್ರೆ ಮೋಸಂಬಿ ಅಥವಾ ಇದು ಕಿತ್ತಳೆ ಹಣ್ಣು, ಸೊ ಅದು ಕೂಡ ಗೋಲಾಕಾರದಲ್ಲಿ ಇರುತ್ತದೆ. ಅದಾದ್ಮೇಲೆ ಗ್ಲೋಬ್ ಅಂದ್ರೆ ಇದು ವಿಶ್ವ, ಪ್ರಪಂಚ, ನಾವೇನ್ ಪ್ರಪಂಚ ಅಂತೀವಲ್ಲ ಅದ್ರ ಗೋಳು, ಅದು ಗೋಲಾಕಾರದಲ್ಲಿ ಇರ್ತದೆ. ಸೇಬು, ತಿನ್ನೋ ಆಪಲ್ ಸೇಬು, ಅದು ಕೂಡ ಗೋಳಾಕಾರದಲ್ಲಿ. ಮಣ್ಣಿನ ಮಡಿಕೆ ಅಂದ್ರೆ ಮಣ್ಣಿನ ಮಡಿಕೆ, ಅದು ಗೋಲಾಕಾರದಲ್ಲಿ ಇರುತ್ತಲ್ಲ ಮಡಿಕೆ, ಅದು ಗೋಳಾಕಾರದ ವಸ್ತುಗಳು. ಉಳಿದ ಆಕಾರಗಳು ಯಾವ್ಯಾವ ಉಳಿದು ಇಲ್ಲಿ? ನೀರು ಮತ್ತೆ ಸಕ್ಕರೆ ಉಳಿದು. ಸಕ್ಕರೆ ಗೋಳಾಕಾರದಲ್ಲಿ ಇರಲ್ಲ, ನೀರು ಕೂಡ ಇರೋದಿಲ್ಲ. ಆದರೆ ಉಳಿದ ಆಕಾರಗಳವ ಎರಡೇ. ಆಯ್ತಾ? ಇದು ಎ ಮುಗೀತು. ಇನ್ನು ಬಿ ನೋಡೋಣ. ಬಿ ಏನಿದೆ? ತಿನ್ನಬಹುದಾದ ಮತ್ತು ತಿನ್ನಲಾರದವು. ಅಂದ್ರೆ ಇದರಲ್ಲಿ ಯಾವ್ಯಾವ ತಿನ್ಬಹುದು, ಯಾವ್ಯಾವ ತಿನ್ನೋದಿಲ್ಲ. ತಿನ್ನಬಹುದಾದ ಪದಾರ್ಥಗಳು ಯಾವ್ಯಾವಿದೆ? ನೀರನ್ನ ತಿನ್ಬಹುದು ಅಥವಾ ಐಸ್ ಮಾಡಿ ತಿನ್ಬಹುದು, ಅದೇನಿಲ್ಲ, ನೀರನ್ನ ಕುಡಿಬಹುದು. ಕಿತ್ತಳೆ, ಸಕ್ಕರೆ, ಸೇಬು, ಆಯ್ತಾ? ಇವುಗಳನ್ನೆಲ್ಲ ತಿನ್ಬಹುದು. ತಿನ್ನಲಾರದ ಪದಾರ್ಥಗಳು ಯಾವುವು? ಬಾಸ್ಕೆಟ್ ಬಾಲ್ ತಿನ್ನಕ್ಕಾಗತ್ತಾ? ಇಲ್ಲಲ್ಲ. ಓಕೆ. ಗ್ಲೋಬ್ ತಿನ್ನಕ್ಕಾಗತ್ತಾ? ಇಲ್ಲ. ಮಣ್ಣಿನ ಮಡಿಕೆ ತಿಂತೀರಾ? ಇಲ್ಲ. ಸೊ ಅವು ತಿನ್ನಲಾರದ ಪದಾರ್ಥಗಳು. ಆಯ್ತಾ? ಸೊ ನಾವು ಅದೇ ರೀತಿ ನಾವು ಮುಂದೆ ನೋಡೋಣ. 6ನೇ ಕ್ವಶನ್ ಏನಿದೆ? 6th ಬಂತ ನೋಡಿ. ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ. ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವು ಎಂದು ಪರೀಕ್ಷೆ ಮಾಡಿ ನೋಡಿ. ಉತ್ತರ: ನೀರಿಗೆ ಮತ್ತೆ ಎಣ್ಣೆಗೆ ಅಥವಾ ಸೀಮೆ ಎಣ್ಣೆಗೆ ಅಷ್ಟೊಂದು ಏನ್ ಡಿಫ್ರೆನ್ಸ್ ಇರಲ್ಲ, ಯಾಕಂದ್ರೆ ಎರಡೂ ದ್ರವ ಇರುತ್ತೆ. ನೋಡಿ ಯಾವ್ಯಾವ ತೇಲ್ತವೆ? ಕಟ್ಟಿಗೆ ತೇಲುತ್ತೆ, ಪ್ಲಾಸ್ಟಿಕ್ ಬಾಲ್ ತೇಲುತ್ತೆ, ಕಾಗದದ ಚೂರು ತೇಲುತ್ತೆ, ತೆಂಗಿನಕಾಯಿ ಕೂಡ ತೇಲುತ್ತೆ, ಬಿದಿರು ತೇಲುತ್ತೆ, ಥರ್ಮಕೋಲ್ ಕೂಡ ತೇಲುತ್ತೆ. ಇವೇ ವಸ್ತುಗಳನ್ನ ನೀವು ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಹಾಕಿದಾಗ ಅಥವಾ ಅವುಗಳಲ್ಲಿ ಬಿಟ್ಟಾಗ, ಹೌದು, ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ
ಈ ವಸ್ತುಗಳು ಕೂಡ ತೇಲುವವು. ಹೌದು, ಯಾಕಂದ್ರೆ ಎಣ್ಣೆ ಮತ್ತು ಸೀಮೆ ಎಣ್ಣೆ ಇವು ದ್ರವ ಆಗಿರ್ತಾವಲ್ಲ, ನೀರೇನಾಗಿರ್ತದೆ, ಇದು ಕೂಡ ದ್ರವ ಆಗಿರುತ್ತದೆ. ಸೊ ಇದ್ರ ಮೇಲೆ ತೇಲಿದ್ರೆ ಅದ್ರ ಮೇಲೆ ಕೂಡ ತೇಲುತ್ತದೆ. ಆಯ್ತಾ, ತಿಳಿತಾ ಅಷ್ಟೇ. ಸೊ ಅದಾದ್ಮೇಲೆ ನೋಡಿ 7 ಏನಿದೆ, 7 ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. 7ನೇದು ಏನಿದೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಎ ನೋಡಿ, ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಕಪಾಟು. ನೋಡಿ, ಈ ಮಗುವನ್ನ ಬಿಟ್ಟು ಬೇರೆವು ಎಲ್ಲ ನಿರ್ಜೀವಿ ವಸ್ತುಗಳು, ಅದು ಗುಂಪಿಗೆ ಸೇರಲ್ಲ, ಯಾಕಂದ್ರೆ ಮಗುಗೆ ಜೀವ ಇರುತ್ತೆ. ಸೊ ಆದ್ದರಿಂದ ಗುಂಪಿಗೆ ಸೇರದ ಪದ ಯಾವುದು, ಮಗು. ಆಯ್ತಾ, ಇನ್ನು ನಾವು ನೋಡೋಣ ಬಿ. ಗುಲಾಬಿ, ಮಲ್ಲಿಗೆ, ಧೋನಿ, ಚೆಂಡು ಹೂವು, ಕಮಲ. ನೋಡಿ, ಈ ಧೋನಿಯನ್ನ ಬಿಟ್ರೆ ಬೇರೆದವು ಎಲ್ಲವುಗಳು ಏನಿವೆ, ಹೂಗಳಿವೆ. ಅದಕ್ಕೋಸ್ಕರ ಧೋನಿ ಗುಂಪಿಗೆ ಸೇರದ ಪದ ಆಗಿದೆ. ಅದಾದ ತಕ್ಷಣ ಸಿ ನೋಡಿ, ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ, ಮರಳು ಇದು. ಆಯ್ತಾ, ಇಲ್ಲಿ ಗುಂಪಿಗೆ ಸೇರದ ಪದ ಮರಳಾಗುತ್ತೆ. ಯಾಕೆ ಮರಳಾಗುತ್ತಂದ್ರೆ, ಮರಳು, ಅಲ್ಯೂಮಿನಿಯಂ ಒಂದು ಕಬ್ಬಿನ ತರಾನೇ, ಕಬ್ಬಿಣ, ತಾಮ್ರ, ಬೆಳ್ಳಿ ಇವೆಲ್ಲ ಏನಾಗುತ್ತೆ, ಮೆಟಲ್ಗಳಾಗುತ್ತೆ. ಅಂದ್ರೆ ತಯಾರಾಗಿರುವ ಮೆಟಲ್ಗಳು. ಆಯ್ತಾ, ಮರಳು ಏನಾಗುತ್ತೆ, ಇದು ತಯಾರಾಗಿಲ್ಲ, ಇದು. ಅದಕ್ಕೋಸ್ಕರ ಮರಳು ಗುಂಪಿನಿಂದ ಹೊರಗೆ ಬರುತ್ತದೆ, ಗುಂಪಿಗೆ ಸೇರದ ಪದ. ಡಿ ನೋಡಿ, ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಇಲ್ಲಿ ಯಾವ್ದು ಹೊರಗಡೆ ಬರುತ್ತೆ, ಮರಳು. ಯಾಕಂದ್ರೆ ಸಕ್ಕರೆ ನೀರಿನಲ್ಲಿ ಕರಗುತ್ತೆ, ಉಪ್ಪು ನೀರಿನಲ್ಲಿ ಕರಗುತ್ತೆ, ಅದಾದ್ಮೇಲೆ ತಾಮ್ರದ ಸಲ್ಫೇಟ್ ನೀರಿನಲ್ಲಿ ಕರಗುತ್ತೆ. ಆಯ್ತಾ, ಸೊ ಆದ್ದರಿಂದ ಮರಳು ಗುಂಪಿಗೆ ಸೇರದ ಪದವಾಗಿದೆ. ಸೊ ಇಲ್ಲಿಗೆ ನಿಮ್ಮ 2ನೇ ಪಾಠ ಮುಗಿತು. 2ನೇ ಪಾಠ ಯಾವುದಿದೆ, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ನೀವು ಇನ್ನೂ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು 3ನೇ ಪಾಠ ಹಾಕ್ತಿವಲ್ಲ, ಅದು ನಾವು ಹಾಕಿದೀವಂತ ನಿಮ್ಗೆ ಹೆಂಗ್ ತಿಳಿಬೇಕು. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು, ಮತ್ತೆ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ಕೂಡ ತೆಗಿಬಹುದು. ಎಲ್ಲ ನೋಟ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಅದೇ ರೀತಿ ದಿನಾನು ಒಂದ್ ಸ್ವಲ್ಪ ಅಭ್ಯಾಸ ಮಾಡಿ, ಯಾಕಂದ್ರೆ ನಿಮ್ಗೆ ಮಾರ್ಕ್ಸ್ಗಳು ಚೆನ್ನಾಗಿ ಬರುತ್ತೆ. ಸೊ ನೀವು ಆರಾಮಾಗಿ ಪಾಸ್ ಆಗಬಹುದು ವಿತ್ ಗುಡ್ ರಿಸಲ್ಟ್ಸ್, ಅಂದ್ರೆ ಒಳ್ಳೆಯ ಮಾರ್ಕ್ಸ್ ಜೊತೆ ನೀವು ಪಾಸ್ ಆಗಬಹುದು. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಮರೆಯಬೇಡಿ. ಸೊ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ. ಆಯ್ತಾ, ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವು ಇನ್ ಮುಂದೆ 6ನೇ ತರಗತಿಯ ವಿಜ್ಞಾನ ಎಲ್ಲಾ ಪ್ರಶ್ನೋತ್ತರಗಳನ್ನು ವಿಡಿಯೋಗಳ ಮುಖಾಂತರ ಹಾಕುತ್ತೇವೆ, ಅಥವಾ ನೀವು ಸೈನ್ಸ್ ನೋಟ್ಸ್ ಅಂತ ತಿಳ್ಕೊಳ್ಬಹುದು. 1ರಿಂದ 11ನೇ ಪಾಠವರೆಗೂ ಎಲ್ಲ ಪಾಠಗಳ ನೋಟ್ಸ್ಗಳನ್ನು ಹಾಕುತ್ತೇವೆ. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ.